ಮಾಡಿದ್ವಲ್ಲ, ಈ ಪರಿಚಯದಿಂದ ಏನು ನಮಗೆ ತಿಳಿಯುತ್ತೆ? ಈ ಪರಿಚಯದಿಂದ ಏನು ತಿಳಿಯುತ್ತೆ? ಈ ಆಕ್ಟಿವಿಟೀಸ್ ಇಂದ ಏನು ತಿಳಿಯುತ್ತೆ? ಹಾಂ, ನಾನು ಆಗಲೇ ಹೇಳಿದ್ದೀನಿ ಎಲ್ಲರೂ ಮಾತಾಡಬೇಕು ಅಂತ. ಹಾಂ, ಒಬ್ಬೊಬ್ಬರಾಗಿ. ಹಾಂ, ಹಾಂ. ಸೊ ಒಂದು ಅವ್ರ ಹೆಸರು ಗೊತ್ತಾಯ್ತು, ಅವ್ರು ಯಾವ ಒಕ್ಕೂಟದಿಂದ ಬಂದಿದ್ದಾರೆ, ಯಾವ ಹುದ್ದೆಯಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಓಕೆ. ಹಾಂ, ಜೀವಿಯಾಗಿ ಇದರ ಮೂಲಕ ಗುಂಪು ಗುಂಪಾಗಿ ನೀವು ಹೇಳಿದ್ರಲ್ಲ ಮೇಡಮ್, ಯಾರೋ ಒಬ್ರು ಹೇಳಿದ್ರು ನಾವೆಲ್ಲರೂ ಒಟ್ಟಾಗಿರ್ಬೇಕು, ಸಂಘದಲ್ಲಿ ಸೇರಿಸ್ಬೇಕು ಅಂದವ್ರು ನೋಡಿ, ಎಲ್ಲರನ್ನ ಒಟ್ಟಿಗೆ ಸೇರಿಸ್ಬೇಕು ನೋಡಿ. ಗುಂಪು ಗುಂಪಾಗಿ ತಮ್ಮ ಜೀವನವನ್ನು ನಡೆಸ್ತಿದ್ದು, ನಂತರದ ಈ ಸಮುದಾಯದ ಪರಿಕಲ್ಪನೆ, ಈ ಸಂಘದ ಪರಿಕಲ್ಪನೆ, ಮಹಾಸಂಘದ ಪರಿಕಲ್ಪನೆ, ತಾಲೂಕು ಒಕ್ಕೂಟ ಅಂತ ಪರಿಕಲ್ಪನೆ, ಜಿಲ್ಲಾ ಒಕ್ಕೂಟ ನೋಡಿ. ಫಸ್ಟ್ ಇದ್ದೀವಿ ನಾವು ಮನೆ ಒಳಗಿದ್ದೀವಿ, ಮನೆಯಿಂದ ಹೊರಗೆ ಬಂದ ಮೇಲೆ ಏನ್ ಮಾಡಿದ್ವಿ? ಸಂಘ ಮಾಡಿದ್ವಿ. ಸಂಘ ಆದ್ಮೇಲೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಹಾಸಂಘ, ಆಮೇಲೆಲ್ಲ ಮಹಾಸಂಘಗಳು ಸೇರಿಸಿ ತಾಲೂಕು, ಜಿಲ್ಲಾ, ರಾಜ್ಯ ತನಕ. ಯಾಕೆ ಒಕ್ಕೂಟ ಸಭೆಗೆ ಹೋಗ್ಬೇಕು, ಸಂಘ ಸಭೆಗೆ ಯಾಕೆ ಹೋಗ್ಬೇಕು ಆ ಇಂಪಾರ್ಟೆನ್ಸ್ ಗೊತ್ತಿಲ್ಲ ಅಂದ್ರೆ ಆಗುತ್ತ? ಇಲ್ಲ, ಏನೋ ಒಂದು ಇವತ್ತಿನ ಮಾಂಟರಿ ಸರ್ ಹೇಳಿದ್ದಾರೆ, ಮೇಡಮ್ ಅವ್ರು ಹೇಳಿದ್ದಾರೆ, ಅದಕ್ಕಾಗಿ ಬಂದಿದ್ದೀವಿ. ಅದು ಬಹಳ ಇಂಪಾರ್ಟೆಂಟ್. ಓಕೆ, ಓಕೆ. ಸೊ ಈಗ ನೀವು ಹೇಳಿದಲ್ಲ ಇಷ್ಟು, ಮತ್ತೇನಾದ್ರು ನೀವು ನಿರೀಕ್ಷೆ ಇದ್ರೆ ಮತ್ತೆ ನೀವು ಹೇಳ್ಬೋದು ಏನು ಕಲಿಬೇಕು ಅಂತ ಹೇಳ್ತೀರಿ. ಸೊ ಇವತ್ತಿನ ದಿನ ಈ ಒಕ್ಕೂಟದ ನಮ್ಮ ಸಂಘ, ನಮ್ಮ ಮಹಾಸಂಘ, ತಾಲೂಕು, ಜಿಲ್ಲಾ ಒಕ್ಕೂಟಗಳು ನಡ್ಕೊಳ್ಬೇಕು. ಫಾದರ್ ಹೇಳಿದಂಗೆ ಅದು ನಿರಂತರತೆ ಕಾಣಬೇಕು. ಪ್ರತಿ ವ್ಯಕ್ತಿ ಇಂಪಾರ್ಟೆಂಟ್. ಆ ಸಂಘಕ್ಕೆ ಸಂಪನ್ಮೂಲಗಳು, ಆರ್ಥಿಕ ಗುಡ್ ಸಂಪನ್ಮೂಲಗಳು ಇರಬೇಕು. ಅಧ್ಯಕ್ಷ ಮೇಡಮ್ ಅವರಲ್ಲ, ಧೈರ್ಯ ನಾಯಕನ ಗುಣ ಮೇಡಮ್, ಧೈರ್ಯ ಇರಬೇಕು, ಧೈರ್ಯ ಇರಬೇಕು. ಹಾ, ಸೊ ಆ ಒಕ್ಕೂಟದಲ್ಲಿ ಸಮಸ್ಯೆ ಬಂದ್ರೆ ಸಮಸ್ಯೆಗೆ ಪರಿಹಾರ ಸೂಚಿಸಬೇಕು. ಓಕೆ, ಸಮಸ್ಯೆಗಳನ್ನ ಪರಿಹರಿಸಬೇಕು. ಓಕೆ, ಪರಿಹರಿಸಬೇಕು. ಓಕೆ, ಸಂಘದಲ್ಲಿ ಸಮಸ್ಯೆ ಬಂದ್ರೆ ಮಹಿಳೆಯರು, ಮಹಾಸಂಘದಲ್ಲಿ ಬಂದ್ರೆ ಸಂಘಗಳ ಸಮಸ್ಯೆನ ಪರಿಹರಿಸಬೇಕು. ಗುಡ್, ಇಮಿಡಿಯೇಟ್ ಆಗಿ ಸಮಸ್ಯೆ ಪರಿಹರಿಸಬೇಕು. ಓಕೆ, ಅದು ಗುಣಗಳು, ಬೇರೆ ಬೇರೆ ಗುಣಗಳು ಬೇಕು. ಮತ್ತೆ ಒಂದು ಒಳ್ಳೆ ಒಕ್ಕೂಟ ಅಂದ್ರೆ ನಿಮ್ಮ ಪ್ರಕಾರ ಹೇಗಿರ್ಬೇಕು? ಉತ್ತಮ ಒಂದು ಒಳ್ಳೆ ಒಕ್ಕೂಟ ಅಂದ್ರೆ ಓಕೆ, ಸಮಯಕ್ಕೆ ಸರಿಯಾಗಿ ಮೀಟಿಂಗ್ ಮಾಡ್ಬೇಕು. ಓಕೆ, ಕ್ರಿಯಾಯೋಜನೆ ಇರ್ಬೇಕು. ಓಕೆ, ಒಕ್ಕೂಟಕ್ಕೊಂದು ಕ್ರಿಯಾಯೋಜನೆ ಬೇಕು. ಅಂಟೆ ನಿಮ್ಗೆ ಹೇಳ್ಬೋದು, ಮತ್ತೆ ಏನೋ ಗೊತ್ತಾಗಿಲ್ಲ ಅಂದ್ರೆ ಪಾಪ ಅವರಿಗೆ ನೀವು ಐಡಿಯಾ ಕೊಡ್ಬೋದು. ಮತ್ತೆ ಮಾಡ್ಬೇಕು, ಯೋಚನೆ ಮಾಡಿ. ಒಂದು ಒಕ್ಕೂಟ, ಉತ್ತಮ ಒಕ್ಕೂಟ ಅಂದ್ರೆ ಒಂದು ಒಕ್ಕೂಟ ಸ್ಟ್ರೆಂತ್ ಇರ್ಬೇಕು, ಬಲ ಕೊಡ್ಬೇಕಪ್ಪ ಅಂದ್ರೆ ಹೆಂಗಿರ್ಬೇಕು ಅಂತ. ಯಾರು? ಓಕೆ, ಓಕೆ, ಅದು ಓಕೆ, ಒಂದು ಒಗ್ಗಟ್ಟಿರ್ಬೇಕು. ಓಕೆ, ಒಕ್ಕೂಟದಲ್ಲಿ ಮಹಾಸಂಘದಲ್ಲಿ ಆ ಒಕ್ಕೂಟದಲ್ಲಿ ಒಗ್ಗಟ್ಟಿರ್ಬೇಕು, ಎಲ್ಲರೂ ಒಟ್ಟಿಗೆ ಸೇರಿಸ್ಬೇಕು. ಓಕೆ, ಅದೊಂದು ನೆಟ್ವರ್ಕ್ ಇರ್ಬೇಕು. ಈಗ ಹೇಳಿದ್ ಕರೆಕ್ಟ್. ಜಾಲಬಂಧ ಬರೀ ಒಂದೇ ಅಲ್ಲ, ಎಲ್ಲರೂ ಸದಸ್ಯರ ಮಧ್ಯದಲ್ಲಿ ಜಾಲಬಂಧ, ಮಹಾಸಂಘದಲ್ಲಿ ಜಾಲಬಂಧ, ತಾಲೂಕಲ್ಲಿ ಜಾಲಬಂಧ, ಜಿಲ್ಲೆಯಲ್ಲಿ ನೆಟ್ವರ್ಕಿಂಗ್ ಇರ್ಬೇಕು.